ನನ್ನ ಫ್ಯಾಮಿಲಿ ಮತ್ತೆ ಕಂಪನಿ ಎರಡೂ ನನಗೆ ಅನ್ಡಿವೈಡೆಡ್ ಫ್ಯಾಮಿಲಿ. ಕಂಪನಿ ಮತ್ತೆ ಫ್ಯಾಮಿಲಿ ಎರಡೂ ಕಡೆ ಇರೋದು ನಮ್ಮ ಡ್ಯೂಟೀಸ್ ಕರೆಕ್ಟಾಗಿ ನಿಭಾಯಿಸ್ತಿದ್ದಾರೆ. ಹಾಗೆ ಕಂಪನಿ ಡೆವಲಪ್ಮೆಂಟ್ ಮತ್ತು ಹಾರ್ಮನಿ ಮೇಂಟೈನ್ ಮಾಡೋದಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ಸ್ ಕೊಡ್ತಾನೆ ಇದ್ದಾರೆ. ಓಕೆ, ಕಮಿಂಗ್ ಟು ಮೈ ಪರ್ಸನಲ್ ಫ್ಯಾಮಿಲಿ. ಐ ಆಮ್ ವೆರಿ ಪ್ರೌಡ್ ಆಫ್ ಅ ಡೈನಾಮಿಕ್ ಅಂಡ್ ಅ ಸಪೋರ್ಟಿವ್ ಫ್ಯಾಮಿಲಿ. ಎಲ್ಲ ಅವ್ರವ್ರ ಕೆಲಸನ ಸಪೋರ್ಟಿವ್ ಆಗಿ ನಿಭಾಯಿಸ್ತಿದ್ದಾರೆ. ನಮ್ಮ ಹಿರಿಯರಿಂದ ಬರೋ ಫ್ಯಾಮಿಲಿ ಸಿಸ್ಟಮ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇದರಲ್ಲಿ ನೋಟೆಡ್ 3 ಹಂತದ ಜವಾಬ್ದಾರಿಗಳಿವೆ. ನಂಬರ್ 1 ದುಡಿಯೋದು. ನಂಬರ್ 2 ದುಡ್ದಿದ್ದನ್ನ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಫ್ಯೂಚರ್ನ ಬಿಲ್ಡ್ ಮಾಡೋದು. ಅಂಡ್ ಫೈನಲಿ ಈ 2 ಭಾಗಗಳಿಗೆ ಬೆನ್ನೆಲುಬಾಗಿ ನಿಂತು ಸದಾ ಸಪೋರ್ಟ್ ಮಾಡೋದು. ಅಫ್ಕೋರ್ಸ್ ಹೆಡ್ ಆಫ್ ದ ಫ್ಯಾಮಿಲಿ ಆಗಿ ಮೇನ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿ ನಾನು ನನ್ನ ಕರ್ತವ್ಯನ ನಿಭಾಯಿಸಿದ್ದೀನಿ. ಅದಕ್ಕೆ ನೀವೆಲ್ಲ ಕೊಟ್ಟ ಹೋಲ್ ಹಾರ್ಟೆಡ್ ಸಪೋರ್ಟ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಐ ಆಮ್ ರಿಯಲಿ ಗ್ರೇಟ್ಫುಲ್. ಕಂಪನಿ ಜವಾಬ್ದಾರಿ ಪ್ರಶ್ನೆ ಬಂದಾಗ ನಮ್ಮ ವಿಶ್ವಾಂಬರ ಗ್ರೂಪ್ ಸಹ ಫ್ಯಾಮಿಲಿ ಥರಾನೇ. ಇದರಲ್ಲಿ 3 ಹೈರಾರ್ಕಿ ಸಿಸ್ಟಮ್ಸ್ ಇದೆ. ಈಗ ನಾನು ಎಲ್ಲ ಜವಾಬ್ದಾರಿಗಳನ್ನ ನಿಮ್ಮಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಕೂಡ ಈ ಆಂತರಿಕ ವ್ಯವಸ್ಥೆಯ ಆಧಾರದ ಮೇಲೆ. To begin with the first unit of the business. ಇದರಲ್ಲಿ ಕಾಫಿ ಗ್ರೋಯಿಂಗ್ ಬಿಸ್ನೆಸ್ ನನ್ನ ದೊಡ್ಡ ಮಗ ತೇಜಸ್ವಿಗೆ ವಹಿಸ್ತಾ ಇದ್ದೀನಿ. ಯಾಕೆ ಅಂದರೆ ತೇಜಸ್ಗೆ ಗ್ರೌಂಡ್ ಲೆವೆಲಲ್ಲಿ ಎಲ್ಲರ ಜೊತೆ ಒಡನಾಟ ಚೆನ್ನಾಗಿದೆ. ಎಲ್ಲರ ಜೊತೆ ಈಸಿಯಾಗಿ ಬೆರೆಯೋ ಗುಣ ಇದೆ. ಅವನ ಜೊತೆ ಸಪೋರ್ಟಿವ್ ಆಗಿ ಅವನ ಹೆಂಡತಿ ಮಲ್ಲಿಕಾನೂ ಇರ್ತಾಳೆ. ಶಿ ಈಸ್ ಗುಡ್ ಅಟ್ ಹರ್ ಎಬಿಲಿಟಿ. ವಾಟ್ ಎ ಜಾಬ್. ಪರವಾಗಿಲ್ಲ, ಮಲ್ಲಿಕಾ ಮಣ್ಣಿನ ಮಗಳಾಗ್ಬಿಟ್ಟೆ. ಲೈಫ್ ವಿತ್ ಲೇಬರ್ಸ್. ಮಣ್ಣನ್ನು ಹೊರ್ತಾ ಇರೋದು, ಸಗಣಿ ಗೊಬ್ಬರನ ಹೇರೋದು, ಕಳೆ ಕೀಳೋದು. ಗುಡ್ ಜಾಬ್. ಆದರೆ ನಿನ್ನ ಮದರ್ ಕಂಪ್ನಿ ರೇಸಿಂದ ಔಟ್. ಮಾವ, ನಾನು ಸ್ವಲ್ಪ ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಪ್ಲೀಸ್ ಮಲ್ಲಿಕಾ, ಡೋಂಟ್ ಇಂಟ್ರಪ್ಟ್. ಇನ್ನೂ ಮುಗ್ದಿಲ್ಲ. ಏನೇ ಇದ್ರೂ ಇದೆಲ್ಲ ಮುಗಿದ ನಂತರ ಡಿಸ್ಕಸ್ ಮಾಡೋಣ. ಅಪ್ಪ ನಮಗೆ ತುಂಬ ಚೆನ್ನಾಗಿರೋದೇ ಕೊಟ್ಟಿದ್ದಾರಲ್ಲ ಮಲ್ಲಿಕಾ. ನನಗಂತೂ ತುಂಬ ಖುಷಿ ಆಗ್ತಿದೆ. ಇನ್ನು ನನ್ನ 2ನೇ ಮಗ ಪ್ರೀತಮ್. ಈಗ ತಾನೇ ಅವನು ಪ್ಲಾಂಟರ್ಸ್ ಅಸೋಸಿಯೇಷನ್ನ ಎಲೆಕ್ಷನ್ ಅನ್ನ ಗೆದ್ದಿದ್ದಾನೆ. ಎಲ್ಲ ಪ್ಲಾಂಟರ್ಸ್ ಜೊತೆಲಿ ಅವನಿಗೆ ವೆರಿ ಗುಡ್ ರಿಲೇಶನ್ಶಿಪ್ ಇದೆ. ಆ ನೆಟ್ವರ್ಕ್ ಬೆಳೆಸೋ ಕೆಪಾಸಿಟಿ ಕೂಡ ಇದೆ. ಬಿಸ್ನೆಸ್ ಅಲ್ಲಿ ಒಂದು ಮಾತಿದೆ, ಎಕ್ಸ್ಪ್ಯಾಂಡ್ ಆರ್ ಎಕ್ಸ್ಪೈರ್. ಪ್ರೀತಮ್ ಎಕ್ಸ್ಪ್ಯಾಂಡ್ ಮಾಡ್ತಾನೆ ಅಂತ ಅವನು ಹೊಸ ಕೊಲಾಬರೇಷನ್ ಥ್ರೂ ಪ್ರೂವ್ ಮಾಡಿದ್ದಾನೆ. ಅದರಲ್ಲಿ ಪ್ರೀತಮ್ಗೆ ಕಾಫಿ ಎಕ್ವಿಸೈಸೇಷನ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀನಿ.
Wow. Preetu, are you happy? Congratulations. ಇದಿಷ್ಟೇ ಅಲ್ಲ ಪ್ರೀತು, ಇದನ್ ಬಿಟ್ಟು ನಿನಗೊಂದು ಅಡಿಷನಲ್ ಜವಾಬ್ದಾರಿ ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಅಬ್ಬಾ, 2 ಕೆಲ್ಸಕ್ಕೆ ಬರ್ದಿರೋ ಜವಾಬ್ದಾರಿ 2 ಕೆಲ್ಸಕ್ಕೆ ಬರ್ದಿರೋರ್ಗೆ ಹೋಯ್ತು. ಇನ್ನಿರೋದು ಮೇಜರ್ ಪಾರ್ಟ್. ಪ್ರಬಲ, ಯು ಆರ್ ಸೋ ಲಕ್ಕಿ. ಎಲ್ಲ ನಾನು ಅಂದ್ಕೊಂಡಂಗೆ ಆಗ್ತಿದೆ. ಇಡೀ ಮದರ್ ಕಂಪನಿ ಜವಾಬ್ದಾರಿ ನಾನು ಹೆಗ್ಲಿಗೆ ಬೀಳೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಾವ ನಮಗೂ ಪ್ರೀತಮ್ಗೂ ಆರ್ಡಿನರಿ ಕಂಪ್ನಿ ಜವಾಬ್ದಾರಿಗಳನ್ನೇ ವಹಿಸಿದ್ದಾರೆ. ಏನಾಗ್ತಿದೆ ಇಲ್ಲಿ? ಪ್ರಭಾ ಖಾತೆಗೆ ದೊಡ್ಡ ಜವಾಬ್ದಾರಿನಾ? ನೋ, ಹಾಗೇನಾದ್ರೂ ಆದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಇನ್ನು ನನ್ನ ಮಗಳು ಕಾತ್ಯಾಯಿನಿ ಮತ್ತು ಅಳಿಯ ಪ್ರಬಲ ಈ ಕಂಪನಿ ಗ್ರೋತಲ್ಲಿ ಇವರಿಬ್ಬರ ಮೇಜರ್ ರೋಲ್ ಇದೆ. ಇವರಿಬ್ರು ಜೊತೆಲಿ ಇಲ್ದಿದ್ರೆ ಈ ಕಂಪನಿ ಗ್ರೋತನ್ನ ಇಮ್ಯಾಜಿನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಪ್ರಬಲ ಅಂತೂ ಲೀಗಲ್ ವಿಷಯದಲ್ಲಿ ಮತ್ತು ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ಈಸ್ ಅ ಗೈಡ್, ಫ್ರೆಂಡ್ ಅಂಡ್ ಅ ಫಿಲಾಸಫರ್. ಹಾಗೆ ನೋಡಕ್ ಹೋದ್ರೆ ದತ್ತಾನೂ ನನ್ನ ಫ್ಯಾಮಿಲಿ ಅವನೇ. ಎಷ್ಟೋ ಸಲ ದತ್ತ ಇಲ್ದೇ ಇರುವಾಗ ಪ್ರಬಲ ಅವನ ಸ್ಥಾನನ ತುಂಬಿದಾನೆ. ಪರ್ಸನಲಿ ಕೇರ್ ತಗೊಂಡಿದ್ದಾನೆ. ನನ್ನ ಮಗಳು ಅಷ್ಟೇ, ತುಂಬಾ ಆಂಬಿಷನ್ ಇರೋ ಹುಡುಗಿ. ಅವಳು ಇಷ್ಟೊತ್ತಿಗೆ ಸುಪ್ರೀಂ ಕೋರ್ಟಲ್ಲಿ ಸೀನಿಯರ್ ಲಾಯರ್ ಆಗ್ತಿದ್ಲು. ಆದರೆ ನಮ್ಮ ಫ್ಯಾಮಿಲಿಗೋಸ್ಕರ ಅವಳು ಲಾ ಪ್ರಾಕ್ಟೀಸ್ಗೆ ಬ್ರೇಕ್ ತಗೊಂಡು ನಮ್ಮ ಮನೇನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾಳೆ. ಅವಳನ್ನ ನನ್ನ ಮಗಳು ಅನ್ಕೊಳ್ಳೋದಕ್ಕಿಂತ ತಾಯಿ ಸ್ಥಾನ ಕೊಟ್ಟಿದ್ದೀನಿ. ಅವಳ ತ್ಯಾಗ ತುಂಬಾ ದೊಡ್ಡದು. ಮಾವ ನಮ್ಮ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ಮದರ್ ಕಂಪ್ನಿ ನಮಗೆ ಫಿಕ್ಸ್, ಡೌಟೇ ಇಲ್ಲ. ಗೇಮ್ ಓವರ್. ಗೇಮ್ ಓವರ್ ಆಗೋ ಥರನೇ ಕಾಣಿಸ್ತದೆ. ಆದರೆ ಈ ಮಲ್ಲಿಕಾ ಮಾತ್ರ ಬಿಡಲ್ಲ. ಕಾತಿ ಮತ್ತು ಪ್ರಭಾಗೆ ಒಂದು ಮುಖ್ಯವಾದ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದ್ದೀನಿ. ತೇಜು, Kati and Prabha will take care of our coffee processing and supplies. ತೇಜು, ಅಷ್ಟೇ ಅಲ್ಲ, ಪ್ರೊಸೆಸಿಂಗ್ ಯೂನಿಟ್ ಜೊತೆಗೆ ತೇಜು ಮತ್ತೆ ಪ್ರೀತಮ್ ನೋಡ್ಕೊಳ್ಳುವ ಗ್ರೋಯಿಂಗ್ ಮತ್ತು ಆಕ್ವಿಸಿಷನ್ ಯೂನಿಟ್ನ ಮಾನಿಟರಿಂಗ್ ಮಾಡೋ ಜವಾಬ್ದಾರಿನ ಕೊಡ್ತಾ ಇದ್ದೀನಿ. ಇವ್ರಿಗೂ ನಮ್ಮ ಥರನೇ ಒಂದು ನಾಮಕಾವಾಸ್ತೆ ಕಂಪ್ನಿ ತಗ್ಲಾಕಿದ್ದಾರೆ. ಪ್ರಬಲ ಇಡೀ ಸಾಮ್ರಾಜ್ಯ ಗೆದ್ದು ಒಂಥರ ಮೆರಿತಿದ್ದ ಹಾಗೆ ಆಗ್ಬೇಕು. ತೇಜು ನೋಡಿ, ನಮಗ್ ಕೊಟ್ಟಿರೋದೇ ಒಂದು ಗುಜರಿ ಕಂಪ್ನಿ. ಅದ್ರಲ್ಲೂ ನಿಮ್ಮ ಅಕ್ಕ ಬಾವ ಮೂಗ್ ತೂರಿಸ್ಬೋದಂತೆ. ನೋಡಿ, ಇವಾಗ್ಲೇ ಹೇಳ್ಬಿಡಿ ಇದೆಲ್ಲ ನಡೆಯಲ್ಲ ಅಂತ. ಇನ್ ಕೇಸ್ ನಮ್ಗೆ ಮೇನ್ ಕಂಪನಿ ಕೊಟ್ರೆ ಈ ಕಂಪನಿನ ನಿಮ್ಮ ಅಕ್ಕ ಭಾವಂಗೆ ಮುಖದ ಮೇಲೆ ಬಿಸಾಕ್ಬಿಡೋಣ ಅಷ್ಟೇ. ಆಯ್ತು ಕಣೆ, ಈಗ ಸ್ವಲ್ಪ ಸುಮ್ಮನಿರು. ಪ್ರಬಲ, ಕಾತಿ, ನಿಮಗೆ ವಹಿಸಿರೋ ಜವಾಬ್ದಾರಿ ಜೊತೆಗೆ ಇಡೀ ಕಂಪನಿನ